ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆರಿ ವರ್ಕ್ ರಿಂಗಿಗೆ ಹೇಗೆ ಬಟ್ಟೆಯನ್ನು ಸುತ್ತಬೇಕು ಮತ್ತು ಯಾಕೆ ಸುತ್ತಬೇಕು ಅಂತ ಹೇಳ್ತೀನಿ, ನೋಡ್ತಾ ಹೋಗಿ. ಆಲ್ರೆಡಿ ನಾನು 18 ಇಂಚಿನ ಆರಿ ವರ್ಕ್ ರಿಂಗಿಗೆ ಬಟ್ಟೆಯನ್ನು ಸುತ್ತಿದ್ದೀನಿ. ಇದು 16 ಇಂಚಿಂದು ರಿಂಗು, ಇದಕ್ಕೆ ಸುತ್ತೀನಿ ನೋಡಿ. ಆರಿ ವರ್ಕ್ ರಿಂಗಿಗೆ ಯಾಕೆ ಬಟ್ಟೆಯನ್ನು ಸುತ್ತಬೇಕಂದ್ರೆ, ಹೊಸ ಬಟ್ಟೆಯನ್ನು ಹಾಕಿದಾಗ ಅದು ಹಾಳಾಗಲ್ಲ, ಹರಿಯಲ್ಲ, ಬಿಂಜಲ್ಲ. ಅದಕ್ಕೆ ಹೊಸ ಬಟ್ಟೆ ಸೇಫ್ ಆಗಿರಬೇಕು ಅಂದರೆ ಲೈನಿಂಗ್ ಕ್ಲೋತನ್ನು ಇದಕ್ಕೆ ಹಾಕಬೇಕು. ಇಲ್ಲ ಯಾವುದೇ ಕಾಟನ್ ಬಟ್ಟೆ ನಡೆಯುತ್ತೆ, ಅದನ್ನು ಹಾಕಬೇಕಾಗತ್ತೆ. ಸ್ವಲ್ಪ ಗಮ್ ಹಚ್ಚಿ ಅದಕ್ಕೆ ಲೈನಿಂಗ್ ಬಟ್ಟೆ ತಗೊಂಡಿದ್ದೀನಿ ನಾನು. ಕ್ರಾಸ್ ಆಗಿ ಬಟ್ಟೆ ಸುತ್ತಾ ಬನ್ನಿ. ಹೊಸ ಬಟ್ಟೆ ಸೇಫ್ ಆಗಿರಬೇಕು ಅಂದರೆ ನಾವು ಈ ಥರ ಒಂದು ಚಿಕ್ಕ ಕೆಲಸನ ಮಾಡಿರಬೇಕು. ವರ್ಕು ನೀಟಾಗಿರುತ್ತೆ, ಬಟ್ಟೆ ಸೇಫ್ ಆಗಿರುತ್ತೆ. ಯಾರ್ಯಾರು ಆರಿ ವರ್ಕ್ ಸ್ಟಾರ್ಟಿಂಗ್ಗೆ ಕಲಿಬೇಕು ಅಂತಿದ್ದೀರೋ ಅವರೆಲ್ಲರಿಗೂ ಈ ಚಿಕ್ಕ ಮಾಹಿತಿ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಒಂದೊಂದು ವಿಡಿಯೋಸನ್ನು ಹಾಕ್ತಾ ಇರ್ತೀನಿ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಕಲಿಯೋದಕ್ಕೆ. ನಾನು ಕಲಿತು ಆಲ್ರೆಡಿ 15 ವರ್ಷ ಆಗಿತ್ತು. ಮದುವೆಗೂ ಮುಂಚೆ ಸೆಕೆಂಡ್ ಇಯರ್ ಇರುವಾಗಲೇ ಕಲ್ತಿದ್ದು ನಾನು. ಅದು ಇವಾಗ ಉಪಯೋಗಕ್ಕೆ ಬರ್ತಾ ಇದೆ. ಮನೇಲಿ ಸುಮ್ಮನೆ ಖಾಲಿ ಇರಬೇಕಲ್ಲ ಅಂತ ಈ ವರ್ಕನ್ನು ಸ್ಟಾರ್ಟ್ ಮಾಡಿದ್ದು ನಾನು. ಅದು ನನಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗ್ತಾ ಇದೆ ಇವಾಗ. ನೀವು ಯಾರಾದರೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದವರು ಮನೇಲೇ ಕೂತ್ಕೊಂಡು ಆರಾಮಾಗಿ ಕಲೀರಿ. ಬೇರೆ ಯಾರದ್ದು ಬಟ್ಟೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ನಮ್ದಂತೂ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಾಗತ್ತೆ. ಬಿಸ್ನೆಸ್ ಕೂಡ ಮಾಡ್ಬೋದು ಇದರಿಂದ. ಅಕ್ಕಪಕ್ಕದ ಮನೆಗಳಿಗೆಲ್ಲ ಗೊತ್ತಾದರೆ ಅವರು ಕೂಡ ಕೊಡ್ತಾರೆ ಬಟ್ಟೆನ. ಆರಾಮಾಗಿ ಮಾಡ್ತಾ ಹೋಗ್ಬೋದು. ಕ್ರಾಸ್ ಆಗಿ ಸುತ್ತಬೇಕು. ಲೈನಿಂಗ್ ಬಟ್ಟೆ ತೆಳ್ಳಗಿರಬೇಕು. ಯಾವುದೇ ಕಾಟನ್ ಬಟ್ಟೆ ಆದರೂ ಓಕೆ, ಸ್ವಲ್ಪ ತೆಳ್ಳಗಿರಬೇಕು ಬಟ್ಟೆ. ಡೈಲಿ ಒಂದೊಂದು ಸ್ಟಿಚ್ಚನ್ನು ಹೇಳ್ಕೊಡ್ತಾ ಹೋಗ್ತೀನಿ, ನೀವು ಕೂಡ ಕಲಿಬಹುದು. ಎಂಡ್ ಆಯ್ತು. ಇವಾಗ ಸ್ವಲ್ಪ ಗಮ್ ಹಾಕಿ ಬಟ್ಟೆನ ಕಟ್ ಮಾಡಿ ಮತ್ತೆ ರಿಂಗಿಗೆ ಅಟ್ಯಾಚ್ ಮಾಡಿ ಗಮ್ ಹಾಕಿ ಸ್ವಲ್ಪ ಒಂದು 10 ನಿಮಿಷ ಗಾಳಿಯಲ್ಲಿ ಆರೋದಕ್ಕೆ ಬಿಟ್ಟರೆ ರಿಂಗು ಸರಿ ಆಗುತ್ತೆ. ವರ್ಕ್ ಮಾಡೋದಕ್ಕೆ ರಿಂಗು ರೆಡಿ ಆಗುತ್ತೆ.